ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ವಾಣಿ ಡೇಟು 10/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಶೀರ್ಷಿಕೆ: ಸಹಯೋಗದಿಂದ ಸೇವೆಯ ಯಶಸ್ಸು, ತಂದೆಯ ಸಹಕಾರ, ಮಕ್ಕಳ ಸಾಹಸ. ಮುಖ್ಯ ಸಾರಾಂಶ: ಬಾಬಾ ಇಂದು ನಮಗೆ ಹೇಳುತ್ತಾರೆ, ಮಕ್ಕಳೇ, ತನುಮನ ಧನದಿಂದ ಅಂದರೆ ಮನಸ್ಸು, ಮಾತು, ಕರ್ಮಗಳಿಂದ ಸೇವೆ ಮಾಡಿ. ಈ ಸೇವೆಯಿಂದ ತಂದೆಯ ಆಸ್ತಿ 21 ಜನ್ಮಗಳಿಗೆ ಸಿಗುತ್ತದೆ. ಆದರೆ ಸೇವೆಯ ಮಧ್ಯೆ ಪರಸ್ಪರ ಮತಭೇದ ಅಥವಾ ಕಿರಿಕಿರಿಗಳು ಇರಬಾರದು. ಎಲ್ಲರೂ ಒಂದೇ ಮನಸ್ಸಿನಿಂದ ಸಂಘಟಿತವಾಗಿ ಕಾರ್ಯ ಮಾಡಬೇಕು. ಪ್ರಶ್ನೆ: ಡ್ರಾಮಾನುಸಾರ ತಂದೆಯು ಯಾವ ಸೇವೆ ಮಾಡಿಸುತ್ತಿದ್ದಾರೆ ಮತ್ತು ಅದರಲ್ಲಿ ತೀವ್ರತೆ ತರಲು ಏನು ಮಾಡಬೇಕು? ಉತ್ತರ: ಪರಸ್ಪರ ಏಕಮತವಾಗಿ ಸ್ನೇಹದಿಂದ ಹೊಂದಾಣಿಕೆಯಿಂದ ಕಾರ್ಯ ಮಾಡಿದರೆ ಸೇವೆಯಲ್ಲಿ ತೀವ್ರತೆ ಬರುತ್ತದೆ. ಯಾವಾಗ ಪರಸ್ಪರ ಕಿರಿಕಿರಿ, ಅಭಿಮಾನ, ತರ್ಕ ಬರುತ್ತದೆಯೋ ಆಗ ಸೇವೆಯ ಬೆಳಕು ಮಂದವಾಗುತ್ತದೆ. ಹಾಗಾದರೆ ಪರಸ್ಪರ ಸಲಹೆ ಸಹಕಾರದಿಂದ ಕೆಲಸ ಮಾಡಿ ತಂದೆಯಂತೆಯೇ ಸಹಯೋಗಿಗಳಾಗಿ. ಮುರಳಿಯ ಪ್ರಮುಖ ಜ್ಞಾನ ರತ್ನಗಳು. ಸೇವೆ ಎಂದರೆ ತನು ಮನ ಧನದಿಂದ, ದೇಹ ಮನ ಮನಸ್ಸು ಸಂಪತ್ತಿನಿಂದ ಸೇವೆ. ಮತಭೇದ ಎಂದರೆ ಪ್ರಗತಿಗೆ ಅಡ್ಡಿ. ಪರಸ್ಪರ ಸಲಹೆ ತೆಗೆದುಕೊಂಡು ಸಂಘಟಿತ ಕಾರ್ಯ ಮಾಡಿದರೆ ಯಶಸ್ಸು ಖಚಿತ. ತಂದೆ ಸಹಯೋಗಿ, ಮಕ್ಕಳು ಸಾಹಸಿಗಳು. ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಸೇವೆ ಮಾಡುವಾಗ ಅಭಿಮಾನ, ಕೋಪ, ಸ್ಪರ್ಧೆ, ಅಹಂಕಾರ ಇರಬಾರದು. ನೆನಪು ಯಾತ್ರೆ. ತಂದೆಯನ್ನು ನೆನಪಿಂದ ಆತ್ಮ ಸತೋ ಪ್ರಧಾನವಾಗುತ್ತದೆ. ಈ ರಾಜಯೋಗವೇ ನಿಜವಾದ ಯೋಗ. ಇತರೆ ಯೋಗಗಳಿಂದ ಪವಿತ್ರತೆ ಬರುವುದಿಲ್ಲ. ಪರಸ್ಪರ ಸಹೋದರ ಸಹೋದರಿಯ ಸಂಬಂಧ. ಆದರೆ ಯೋಗ ಒಬ್ಬ ತಂದೆಯೊಂದಿಗೆ ಇರಲಿ. ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಬಾರದು. ಎಚ್ಚರಿಕೆಯಿಂದಿರಬೇಕು. ವ್ಯಥೆ, ದುಃಖ, ಕೋಪದ ಸಮಯದಲ್ಲಿ ಸಹ ಧೈರ್ಯದಿಂದಿರಿ. ಮನೆ ಮನೆಗೆ ಸಂದೇಶ ಕೊಡಿ. ಶಿವ ತಂದೆಯನ್ನು ನೆನಪು ಮಾಡಿ ಪಾವನರಾಗಿರಿ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಇರುವವರು ಸೋಲುತ್ತಾರೆ. ಪ್ರೀತಿ ಬುದ್ಧಿಯವರು ಮಾತ್ರ ವಿಜಯಿ. ತಂದೆ ಮಾತು: ನನ್ನನ್ನು ನೆನಪು ಮಾಡು, ಪಾಪಗಳು ಕರಗುತ್ತವೆ. ವಾನಪ್ರಸ್ಥ ಸ್ಥಿತಿಯಲ್ಲಿ ಈಗ ಎಲ್ಲರೂ ಹಿಂತಿರುಗಲು ತಯಾರಾಗಬೇಕು. ದೈವ ಮತದಂತೆ ನಡೆಯಿರಿ, ಮಾಯೆ ಮತವನ್ನು ಬಿಡ್ರಿ. ಸತೋಪ್ರಧಾನತೆ ನಿಜವಾದ ದೇವತನದ ಲಕ್ಷಣ. ಶಿವತಂದೆಯೇ ಪತೀತ ಪಾವನ, ಜ್ಞಾನಸಾಗರ, ಮಾರ್ಗದರ್ಶಕ. ಸಹಯೋಗ ಎಂದರೆ ನಿಜವಾದ ಸೇವಾ ಶಕ್ತಿ. ಸೇವೆಯ ಭಾಗ್ಯ ಅತ್ಯುನ್ನತ ಭಾಗ್ಯ, ಎದಕ್ಕಿಂತ ದೊಡ್ಡದಿಲ್ಲ. ಮುರಳಿಯ ಮುಖ್ಯ ಸಾರಾಂಶ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ನೀವು ನನ್ನ ಸಹಾಯಕರು, ನಾನು ಸಹ ನಿಮ್ಮ ಸಹಯೋಗಿ. ಆದರೆ ಮೊದಲ ಸಾಹಸ ನಿಮ್ಮದಾಗಬೇಕು. ಸೇವೆ ಮಾಡುವಾಗ ಪರಸ್ಪರ ಹೊಂದಾಣಿಕೆ ಇರಲಿ. ಮತಭೇದದಿಂದ ಕೆಲಸ ಹಾಳಾಗುತ್ತದೆ. ಎಲ್ಲರೂ ಸೇರಿ ಒಂದು ಮನಸ್ಸಿನಿಂದ ಕಾರ್ಯ ಮಾಡಿದರೆ ದಿವ್ಯ ಫಲ ಸಿಗುತ್ತದೆ. ತಂದೆಯ ನೆನಪಿನಲ್ಲೇ ಇರಿ. ಇದೇ ಪಾಪ ವಿನಾಶದ ಮಾರ್ಗ. ಕೋಪ, ಅಹಂಕಾರ, ಕಿರಿಕಿರಿ ಇವುಗಳಿಂದ ದೂರವಿರಿ. ಇದು ಸತ್ಯಯುಗ, ಸೃಷ್ಟಿಯ ಕಾಲ. ತಂದೆಯ ಆಜ್ಞೆಯಂತೆ ನಡೆಯಿರಿ. ಒಬ್ಬ ತಂದೆ, ಒಂದು ಯೋಗ, ಒಂದು ಮತ. ಅದೇ ನಿಮ್ಮ ವಿಜಯ ಮಾರ್ಗ. ಧಾರಣೆಗಾಗಿ ಪರಸ್ಪರ ಪ್ರೀತಿಯಿಂದ ಇರಿ. ಆದರೆ ಯೋಗ ಒಬ್ಬ ತಂದೆಯೊಂದಿಗೆ ಇರಲಿ. ಈಶ್ವರ್ಯ ಮತದಂತೆ ನಡೆದು ಮಾಯ ಮತವನ್ನು ಬಿಡಿ. ಸಂಘಟನೆ ಮತ್ತು ಸಹಯೋಗದಲ್ಲಿ ಶಕ್ತಿ ತರಿರಿ. ವರದಾನ: ಲಕ್ಷ್ಯ ಮತ್ತು ಲಕ್ಷಣದ ಸಮತೋಲನದ ಕಲೆಯಿಂದ ತಂದೆ ಸಮಾನ ಸಂಪನ್ನರಾಗು. ನಿಮ್ಮೊಳಗಿನ ಇಚ್ಛೆ ಶ್ರೇಷ್ಠವಾದರೆ ಅದರಲ್ಲಿ ದೃಢತೆ ಇರಲಿ. ಲಕ್ಷ್ಯ, ಗುರಿ ಮತ್ತು ಲಕ್ಷಣ ಗುಣಗಳು ಒಂದಾಗಲಿ. ಆಗ ಏರುವ ಕಲೆಯ ಅನುಭವವಾಗುತ್ತದೆ. ಸ್ಲೋಗನ್: ಸೇವೆಯ ಭಾಗ್ಯವೇ ಎಲ್ಲಕ್ಕಿಂತ ದೊಡ್ಡ ಭಾಗ್ಯ. ಅವ್ಯಕ್ತ ಸೂಚನೆ: ದೇಹವನ್ನು ಮರೆತು ಅಶರೀರ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಪರಂಧಾಮ ನಿವಾಸಿ ಎಂದು ಅನುಭವಿಸಿ ನಂತರ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ. ಓಂ ಶಾಂತಿ. ಮಧುರಾತಿ ಮಧುರ ಬಾಬ್ ದಾದಾರವರ ನೆನಪಿನಲ್ಲಿ ಸೇವೆಯ ಸಾಹಸ.